ಹಾಯ್ ನಮಸ್ಕಾರ. ಇವತ್ತು ನಾನು ನಿಮಗೆ ಫಿಸಿಕ್ಸ್ ಅಲ್ಲಿ ಫೋರ್ಸ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಏನು ಈ ಫೋರ್ಸ್ ಅಂದ್ರೆ ನೀವು ತುಂಬಾ ಕಡೆ ಅಪ್ಲೈ ಮಾಡಿದ್ದೀರಾ. ಫೋರ್ಸ್ ಅನ್ನೋದು ಎಷ್ಟೊಂದು ಜಾಗದಲ್ಲಿ ನಾವು ಬಳಸ್ತಾ ಇರ್ತೀವಿ ಪ್ರತಿದಿನ. ಒಂದು ಡೋರ್ ತೆಗಿಬೇಕಂದ್ರೂ ಫೋರ್ಸ್ ಬೇಕು, ಒಂದು ಡೋರ್ನ ನಾವು ಹಾಕೋಬೇಕಂದ್ರೂ ಫೋರ್ಸ್ ಬೇಕು, ಒಂದು ಪೆನ್ನ ಇಟ್ಕೊಳ್ಳೋದಕ್ಕೂ ಫೋರ್ಸ್ ಬೇಕು, ಒಂದು ಬುಕ್ನ ಲಿಫ್ಟ್ ಮಾಡೋದಕ್ಕೂ ಫೋರ್ಸ್ ಬೇಕು, ಒಂದು ಬುಕ್ನ ಇಳಿಸೋದಕ್ಕೂ ಫೋರ್ಸ್ ಬೇಕು. ಈ ಫೋರ್ಸ್ ಅನ್ನೋದು ನಡೆಯೋದಕ್ಕೂ ಬೇಕು, ಓಡೋದಕ್ಕೂ ಬೇಕು, ಗಾಡಿ ಓಡಿಸೋದಕ್ಕೂ ಬೇಕು. ಸೊ ಈ ಫೋರ್ಸ್ ಇಸ್ ಅಪ್ಲೈಡ್ ಎವ್ರಿವೇರ್. ಫಿಸಿಕಲ್ ಟರ್ಮ್ ಅಲ್ಲಿ ಫೋರ್ಸ್ ನ ನಾವು ಏನಂತ ಹೇಳ್ತೀವಿ? ಫೋರ್ಸ್ ಇಸ್ ಅ ಪುಷ್ ಆರ್ ಪುಲ್ ಆಫ್ ಅನ್ ಆಬ್ಜೆಕ್ಟ್. ಈ ಪುಷ್ ಮತ್ತೆ ಪುಲ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಒಂದು ಆಬ್ಜೆಕ್ಟ್ ಪ್ಲೇಸ್ ಚೇಂಜ್ ಆಗತ್ತೆ, ಒಂದು ಆಬ್ಜೆಕ್ಟ್ ಗೆ ಶೇಪ್ ಚೇಂಜ್ ಆಗತ್ತೆ. ಸೊ ಅದಕ್ಕೆ ನಾವು ಫೋರ್ಸ್ ನ ಎಷ್ಟೊಂದ್ ಕಡೆ ಬಳಸ್ತಾ ಇರ್ತೀವಿ. ಈ ಫೋರ್ಸ್ ನಾವು ಡೈಲಿ ಬಳಸೋದ್ರಿಂದ ಎಷ್ಟೊಂದು ಕೆಲಸ ಆಗ್ತಾ ಇರತ್ತೆ, ನಾವು ಎಷ್ಟೊಂದು ಕೆಲಸ ಮುಗಿಸ್ತಾ ಇರ್ತೀವಿ. ಫೋರ್ಸ್ ಅನ್ನೋದಿಲ್ಲ ಅಂದ್ರೆ ಥಿಂಕ್ ಮಾಡಿ ಯಾವ ಕೆಲಸನೂ ಈ ಪ್ರಪಂಚದಲ್ಲಿ ನಡೀತಾ ಇರಲ್ಲ. ಸೊ ಇಲ್ಲಿ ಫೋರ್ಸ್ ಅಲ್ಲಿ ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒಂದು ಕಾಂಟ್ಯಾಕ್ಟ್ ಫೋರ್ಸ್, ಇನ್ನೊಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಹೆಸರಲ್ಲೇ ಇದೆ ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಅಂದ್ರೆ ಏನು? ಎರಡೂ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಮಾಡೋದನ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಹೆಂಗೆ? ಇವಾಗ ನೀವು ಒಂದು ಕಾಲ್ ಮಾಡ್ತೀರಾ ಅನ್ಕೊಳ್ಳಿ, ಕಾಲ್ ಇಸ್ ಅ ಕಾಂಟ್ಯಾಕ್ಟ್ ಅಲ್ವಾ? ಈ ಕಡೆ ಒಂದು ವ್ಯಕ್ತಿ, ಆ ಕಡೆ ಒಂದು ವ್ಯಕ್ತಿ, ಇಬ್ರು ಕಾನ್ವರ್ಸೇಷನ್ ಮಾಡಿದ್ರೆ ಮಾತ್ರ ಆ ಕಾಂಟ್ಯಾಕ್ಟ್ ಗೆ ವ್ಯಾಲ್ಯೂ ಇರೋದು, ಇಲ್ಲ ಅಂದ್ರೆ ಅದು ಕಾಂಟ್ಯಾಕ್ಟೇ ಅಲ್ಲ. ಸೊ ಹಾಗಾಗಿ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ನಾವು ಎರಡೂ ಕಡೆ ಎರಡೂ ಆಬ್ಜೆಕ್ಟ್ ಫೋರ್ಸ್ ರಿಲೀಸ್ ಮಾಡ್ತಿರೋದನ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಈ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು? ಒಂದೇ ಕಡೆ ಮಾತ್ರ ಫೋರ್ಸ್ ಬರ್ತಾ ಇರತ್ತೆ, ಇನ್ನೊಂದು ಕಡೆ ಫೋರ್ಸ್ ಇರಲ್ಲ. ಹಾಗಾಗಿ ಅದನ್ನ ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಈ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲಿ ಇವಾಗ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲಿ ಒಂದು ಮಸ್ಕ್ಯುಲರ್ ಫೋರ್ಸ್, ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್. ಸೊ ನಾನು ಆಲ್ರೆಡಿ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದೀನಿ. ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಎರಡೂ ಕಡೆಯಿಂದಾನು ಫೋರ್ಸ್ ಬರೋದನ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಫಸ್ಟ್ ಮಸ್ಕ್ಯುಲರ್ ಫೋರ್ಸ್, ಮಸಲ್ಸ್. ಮಸ್ಕ್ಯುಲರ್ ಫೋರ್ಸ್ ಅಂದ್ರೆ ಏನು? ಮಸಲ್ಸ್. ಈ ಕೈ, ಕಾಲು ಎಲ್ಲಾನು ಬಳಸ್ಕೊಂಡು ನಾವು ಏನೇನ್ ಕೆಲಸ ಮಾಡ್ತೀವೋ ಎಲ್ಲಾನು ಕಾಂಟ್ಯಾಕ್ಟ್ ಫೋರ್ಸ್ ಬರುತ್ತೆ. ಬರೆಯೋದು, ನಡೆಯೋದು, ಓಡೋದು, ಸೈಕ್ಲಿಂಗ್ ಮಾಡೋದು, ಗಾಡಿ ಓಡಿಸೋದು, ಸೊ ಇದೆಲ್ಲ ಮಸ್ಕ್ಯುಲರ್ ಫೋರ್ಸ್ ಬರುತ್ತೆ. ವೆಯ್ಟ್ ನ ಲಿಫ್ಟ್ ಮಾಡೋದು, ಪುಲ್ ಮಾಡೋದು, ಪುಷ್ ಮಾಡೋದು, ಎಲ್ಲದಕ್ಕೂ ನಾವ್ ಏನ್ ಮಾಡ್ತಾ ಇರ್ತೀವಿ ಹೇಳಿ? ಮಸಲ್ ಫೋರ್ಸ್ ನ ಅಪ್ಲೈ ಮಾಡ್ತಾ ಇರ್ತೀವಿ. ಈ ಮಸಲ್ ಫೋರ್ಸ್ ನ ಅಪ್ಲೈ ಮಾಡೋದ್ರಿಂದ ನಮ್ಗೆ ಅಲ್ಲಿ ಮಸ್ಕ್ಯುಲರ್ ಫೋರ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಎರಡು ಆಬ್ಜೆಕ್ಟ್ ಮೇಲೂ ಫಾರ್ ಅನ್ ಎಕ್ಸಾಂಪಲ್ ನಡೀತಾ ಇದೀವಿ ಅಂದ್ರೆ ಯಾವ ಫೋರ್ಸ್ ನ ಅಪ್ಲೈ ಮಾಡ್ತಾ ಇದೀವಿ? ಲೆಗ್ ಅಲ್ಲಿ ಇರುವಂತ ಮಸಲ್ ಫೋರ್ಸ್ ನಾವು ಅಪ್ಲೈ ಮಾಡ್ತಾ ಇದೀವಿ. ಇಲ್ಲಿ ಎರಡು ಫೋರ್ಸ್ ಇರುತ್ತೆ. ಒಂದು ಕಾಲ್ನ ಎತ್ತಿಡೋದಕ್ಕೆ ಮಸಲ್ ಫೋರ್ಸ್ ಬೇಕಾಗತ್ತೆ, ಹೌದು. ಇನ್ನೊಂದು ಕಾಲ್ನ ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಅಲ್ಲೂ ಒಂದು ಫೋರ್ಸ್ ಬರ್ತಾ ಇರುತ್ತೆ. ಆ ಫೋರ್ಸ್ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ಈ ಮಸ್ಕ್ಯುಲರ್ ಫೋರ್ಸ್ ಅಂದ್ರೆ ಗೊತ್ತಾಯ್ತಲ್ವಾ? ಮಸ್ಕ್ಯುಲರ್ ಫೋರ್ಸ್ ಅಂದ್ರೆ ನೀವು ಮಸಲ್ ನ ಯೂಸ್ ಮಾಡ್ಕೊಂಡು ಯಾವುದೇ ಕೆಲಸ ಮಾಡಿದ್ರು ಅದನ್ನ ನಾವು ಮಸ್ಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ರಿಕ್ಷನಲ್ ಫೋರ್ಸ್. ಸೊ ಫ್ರಿಕ್ಷನಲ್ ಫೋರ್ಸ್ ನ ನಾವು ಯೂಸ್ಫುಲ್ ಅಂತಾನು ಹೇಳ್ತೀವಿ, ಈವಲ್ ಅಂತಾನು ಹೇಳ್ತೀವಿ. ಯಾಕೆ ಯೂಸ್ಫುಲ್ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಇವಾಗ ನೀವು ನಡೀತಾ ಇದ್ದೀರಾ, ನಾನೇನಂದ್ರೆ ಪ್ರೀವಿಯಸ್ ಟಾಪಿಕ್ಗೆ ನಾನು ನಡೆಯೋದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಇವಾಗ ನಡೀತಾ ಇದ್ದೀರಾ, ನಡೆಯೋದ್ರಿಂದ ನೀವು ಎಲ್ಲಾದ್ರೂ ಜಾರ್ ಬೀಳ್ತೀರಾ ಅಥವಾ ಸ್ಕಿಡ್ ಹಾಕ್ತೀರಾ? ಇಲ್ಲ, ತುಂಬಾ ರೇರ್ ಕಂಡೀಷನ್ ಅಲ್ಲಿ ಸ್ಕಿಡ್ ಹಾಕ್ತೀರಾ. ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಸ್ಕಿಡ್ ಹಾಕ್ತೀರಾ ಹೇಳಿ? ನೀರ್ ನೆಲದಲ್ಲಿದ್ರೆ, ಆಯಿಲ್ ಇದ್ರೆ, ಅಥವಾ ಬನಾನಾ ಪೀಲ್ ಇದ್ರೆ, ಅಥವಾ ಏನೋ ಒಂದು ಸ್ಲಿಪರಿ ಐಟಮ್ಸ್ ನೆಲದ ಮೇಲೆ ಬಿದ್ದಿದ್ರೆ ನೀವು ಸ್ಕಿಡ್ ಹಾಕ್ತೀರಾ. ಅಲ್ಲಿ ಫ್ರಿಕ್ಷನ್ ಇರಲ್ಲ. ಬಟ್ ಬಿಗಿಯಾಗಿರುವಂತ ರಫ್ ಸರ್ಫೇಸ್ ಅಲ್ಲಿ ನೀವು ಎಷ್ಟು ಗಟ್ಟಿಯಾಗಿ ನಿಲ್ತೀರಾ? ನಿಮ್ ಕಾಲ್ ಯಾವತ್ತಾದ್ರೂ ಸ್ಲಿಪರಿಂಗ್ ಆಗಿದ್ಯಾ? ಇಲ್ಲ. ಈ ಫೋರ್ಸ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ರಫ್ನೆಸ್ ಜಾಸ್ತಿ ಇದ್ದಷ್ಟು ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ರಫ್ನೆಸ್ ಕಡಿಮೆ ಇದ್ದಷ್ಟು ಫ್ರಿಕ್ಷನ್ ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಈ ಫ್ರಿಕ್ಷನಲ್ ಫೋರ್ಸ್ ನ ನಾವು ತುಂಬಾನೇ ಯೂಸ್ಫುಲ್ ಅಂತ ಹೇಳ್ತೀವಿ. ಯಾಕೆ ಅದನ್ನ ಈವಲ್ ಅಂತ ಹೇಳಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಏನಕ್ಕೆ ಅದನ್ನ ಈವಲ್ ಅಂದೆ ಅಂದ್ರೆ, ಸೇ ಫಾರ್ ಅನ್ ಎಕ್ಸಾಂಪಲ್, ನೀವು ನಡೀತಾನೆ ಇರಿ, ಯಾವಾಗ್ಲೂ ನಡೀತಾನೆ ಇರಿ, ವಿತೌಟ್ ಸ್ಲಿಪ್ಪರ್ ನಡೀತಾನೆ ಇರಿ, ಏನಾಗುತ್ತೆ? ನಿಮ್ ಪಾದ ಉಜ್ಕೊಂಡು ಹೋಗ್ತಾ ಇರುತ್ತೆ. ಅದೇ ತರ ಸ್ಲಿಪ್ಪರ್ಸ್, ತುಂಬಾ ಜನ ಸ್ಲಿಪ್ಪರ್ಸ್ ಬಳಸಿರ್ತೀರಾ. ಸ್ಲಿಪ್ಪರ್ಸ್ ನ ಅಬ್ಸರ್ವ್ ಮಾಡಿದೀರಾ ಯಾವತ್ತಾದ್ರೂ? ತುಂಬಾ ಯೂಸ್ ಆಗಿರುವಂತ ಸ್ಲಿಪ್ಪರ್ಸ್ ನ ನೋಡಿ, ಬೇಸ್ ಫುಲ್ಲು ಏನಾಗಿರುತ್ತೆ? ಸೌದೋಗಿರುತ್ತೆ. ಅದೇ ತರ ಟೈರ್, ಹೊಸದಾಗಿ ಗಾಡಿ ತಗೊಂಡಿರ್ತೀರಾ, ಅಫ್ಕೋರ್ಸ್ ಎಲ್ಲ ಹೊಸ ಗಾಡಿಗೆ ಹೊಸ ಟೈರ್ ಹಾಕಿರ್ತಾರೆ. ಯಾಕೆ ಅದು ಬೇಗನೆ ಸೌದೋಗುತ್ತೆ? ಇದೆಲ್ಲ ಕಾರಣ ಯಾವ್ದಪ್ಪ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್. ಈ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಏನು? ಎರಡು ಸರ್ಫೇಸ್ ಮಧ್ಯ ಬರುವಂತ ಫೋರ್ಸ್ ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಇವಾಗ ಇದು ನನ್ನ ಪಾದ, ನಾನು ಇಲ್ಲಿ ಇಡ್ತೀನಿ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ನನ್ನ ಹಿಂದೆ ಎಳಿತಾ ಇರುತ್ತೆ. ಯಾಕೆ ಅಂದ್ರೆ ಬೀಳ್ಬಾರ್ದು, ಅಲ್ಲೊಂದು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಒಂದು ರಫ್ ಸರ್ಫೇಸ್ ಮೇಲೆ ನಾನು ಏನೇ ಇರ್ಲಿ ಒಂದ್ ಸ್ವಲ್ಪ ಫೋರ್ಸ್ ಹಿಂದಕ್ಕೆ ಎಳಿತಾ ಇರುತ್ತೆ, ಅದು ಫ್ರಿಕ್ಷನಲ್ ಫೋರ್ಸ್. ಇವಾಗ ಗಾಡಿ ವೀಲ್ ರನ್ ಆಗ್ತಿದೆ ಅಂದ್ರೆ ಅಲ್ಲೊಂದು ಫೋರ್ಸ್ ಆ ವೀಲ್ ನ ಬ್ಯಾಕ್ ಸೈಡ್ ಪುಲ್ ಮಾಡ್ತಾ ಇರುತ್ತೆ, ಇಟ್ ಇಸ್ ಅ ಫ್ರಿಕ್ಷನಲ್ ಫೋರ್ಸ್. ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ನ ಎಷ್ಟೊಂದ್ ಕಡೆ ನಾವು ಫೀಲ್ ಮಾಡ್ತಾ ಇರ್ತೀವಿ. ಅದಕ್ಕೆ ಅದನ್ನ
ಯೂಸ್ಫುಲ್ ಅಂತಾನು ಹೇಳ್ತೀವಿ, ಅದಕ್ಕೆ ಅದನ್ನ ಈವಲ್ ಅಂತಾನು ಹೇಳ್ತೀವಿ. ನೆಕ್ಸ್ಟ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ನಾನು 3 ರೀತಿದು ತಗೊಂಡಿದ್ದೀನಿ. ಒಂದು ಗ್ರಾವಿಟೇಷನಲ್ ಫೋರ್ಸ್, ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್, ಇನ್ನೊಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು? ಎಲ್ರಿಗೂ ಗ್ರಾವಿಟೇಷನ್ ಅಂದ್ರೆ ಏನಂತ ಗೊತ್ತು. ಏನು ಗ್ರಾವಿಟೇಷನ್ ಅಂದ್ರೆ ಯಾವುದೇ ಒಂದು ಆಬ್ಜೆಕ್ಟ್ ನೆಲಕ್ಕೆ ಬಂದು ಬೀಳೋದನ್ನ ಗ್ರಾವಿಟಿ ಫೋರ್ಸ್ ಅಂತ ಹೇಳ್ತೀವಿ. ಅದು ಯಾವುದೇ ಆಬ್ಜೆಕ್ಟ್ ಆಗಿರಲಿ, ನೀವು ಪೇಪರ್ನ ಎಸಿರಿ, ಒಂದು ಪೆನ್ನ ಎಸಿರಿ, ಒಂದು ರಿಬ್ಬನ್ನ ಎಸಿರಿ, ಅಥವಾ ಒಂದು ಥ್ರೆಡ್ನ ಎಸಿರಿ, ಯಾವುದೇ ಒಂದು ಎಸೆದ್ರೂ ಕೊನೆಗೆ ಅದು ಎಲ್ಲಿಗೋಗುತ್ತೆ? ನೆಲಕ್ಕೆ ಹೋಗುತ್ತೆ. ಇದನ್ನ ಗ್ರಾವಿಟಿ ಅಂತ ಹೇಳ್ತೀವಿ. ವೆದರ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಸೇಮ್ ಫಾರ್ ಆಲ್ ದ ಆಬ್ಜೆಕ್ಟ್? ಹೌದು, ಗ್ರಾವಿಟೇಷನಲ್ ಫೋರ್ಸ್ ಒಂದು ಸ್ಟೋನ್ಗೂ ಸೇಮ್ ಇರುತ್ತೆ, ಒಂದು ಪೇಪರ್ಗೂ ಸೇಮ್ ಇರುತ್ತೆ. ಯಾಕೆ ಮತ್ತೆ ಅದೆರಡು ಡಿಫ್ರೆಂಟ್ ಸ್ಪೀಡಲ್ಲಿ ಹೋಗುತ್ತೆ? ಅದು ಬಿಕಾಸ್ ಆಫ್ ದ ಏರ್ ಪ್ರೆಸೆಂಟ್. ಗಾಳಿ ಮೂವ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಎಷ್ಟೇ ಗಾಳಿ ಇದ್ರೂ. ಬಟ್ ಪೇಪರ್ ಏನಾಗುತ್ತೆ ಹೇಳಿ, ಗಾಳಿಯಿಂದ ಅದು ಡಿಸ್ಟ್ರಾಕ್ಟ್ ಆಗಿ ನೆಲಕ್ಕೆ ಹೋಗ್ಬೇಕಾಗತ್ತೆ. ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ. ವ್ಯಾಕ್ಯೂಮ್ ರೂಮ್ ಅಲ್ಲಿ ಎರಡೂ ಸೇಮ್ ಟೈಮ್ ಅಲ್ಲಿ, ವ್ಯಾಕ್ಯೂಮ್ ಅಂದ್ರೆ ಏನ್ ಹೇಳಿ, ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ. ವ್ಯಾಕ್ಯೂಮ್ ಅಂದ್ರೆ ಏನ್ ಹೇಳಿ? ವ್ಯಾಕ್ಯೂಮ್ ರೂಮ್ ಅಂದ್ರೆ ಗಾಳಿನೇ ಇಲ್ದಿರುವಂತ ಒಂದು ರೂಮ್, ಆಯ್ತಾ? ಆ ಗಾಳಿನೇ ಇಲ್ದಿರುವಂತ ರೂಮ್ ಅಲ್ಲಿ ಕಲ್ಲು ಮತ್ತೆ ಪೇಪರ್ ಎರಡೂ ಒಂದೇ ಸಮಕ್ಕೆ ಬಿಟ್ಟಿದ್ದಕ್ಕೆ ಏನಾಗಿದೆ ಅಂದ್ರೆ ಎರಡು ಸೇಮ್ ಟೈಮ್ಗೆ ಹೋಗಿ ನೆಲಕ್ಕೆ ಹಚ್ಕೊಂಡಿದೆ. ಅಂದ್ರೆ ಏನರ್ಥ? ಗ್ರಾವಿಟಿ ಅನ್ನೋದು ಎಲ್ಲ ಆಬ್ಜೆಕ್ಟ್ಗೂ ಸೇಮ್. ಒಂದೇ ಒಂದು ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಗಾಳಿ. ಹಾಗಾಗಿ ಎಷ್ಟೊಂದು ಆಬ್ಜೆಕ್ಟ್ ಸ್ವಲ್ಪ ಡಿಲೇ ಆಗಿ ಹೋಗಿ ನೆಲಕ್ಕೆ ಕಚ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಗ್ರಾವಿಟೇಷನ್ ಅಂದ್ರೆ ಏನು? ಯಾವುದೇ ಒಂದು ಆಬ್ಜೆಕ್ಟ್ ಹೋಗಿ ನೆಲಕ್ಕೆ ಕಚ್ಕೊಳ್ಳೋದನ್ನ ನಾವು ಗ್ರಾವಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಒಂದೇ ಒಂದು ಕಡೆಯಿಂದ ಅಪ್ಲೈ ಆಗ್ತಾ ಇದೆ. ಯಾವುದು? ಇವಾಗ ಈ ಆಬ್ಜೆಕ್ಟ್ ಯಾವುದೇ ತರದ್ದು ಫೋರ್ಸ್ ಅದು ಅಪ್ಲೈ ಮಾಡ್ತಾ ಇಲ್ಲ, ಬಿಟ್ಟಿದ ತಕ್ಷಣನೇ ನೆಲಕ್ಕೆ ಹೋಗ್ತಾ ಇದೆ ಅಂದ್ರೆ ಇಲ್ಲಿಂದ ನಮ್ಗೆ ಫೋರ್ಸ್ ಬರ್ತಾ ಇರೋ ಕಾರಣಕ್ಕೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಒಂದು ಮ್ಯಾಗ್ನೆಟ್ ಇಡಿ, ಪಕ್ಕದಲ್ಲೇ ಒಂದು ಐರನ್ ಇಡಿ. ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಈ ಐರನ್ ನ ಎಳ್ಕೊಳ್ಳುತ್ತೆ. ಐರನ್ ಏನು ಮ್ಯಾಗ್ನೆಟ್ ನ ಎಳ್ಕೊಳ್ಳಲ್ಲ, ಮ್ಯಾಗ್ನೆಟ್ ಐರನ್ ನ ಎಳ್ಕೊಳ್ಳುತ್ತೆ. ಯಾಕೆ? ಬಿಕಾಸ್ ಐರನ್ ಅಲ್ಲಿ ಯಾವುದೇ ತರಹದ ಫೋರ್ಸ್ ಇಲ್ಲ, ಬಟ್ ಮ್ಯಾಗ್ನೆಟ್ ಅಲ್ಲಿ ಫೋರ್ಸ್ ಇದೆ, ಹಾಗಾಗಿ ಅದು ಎಳ್ಕೊಳ್ಳುತ್ತೆ. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನೀವು ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ಆಟ ಆಡಿರ್ತೀರ. ಏನು? ಸ್ಕೇಲ್ ನ ತಗೊಂಡು ಕೂದಲಿಗೆ ಉಜ್ಬಿಟ್ಟು ಪೇಪರ್ ಮೇಲೆ ಇಡೋದು, ಅಥವಾ ಒಂದು ಕೂಮ್ ನ ತಗೊಂಡು ಕ್ಲೀನ್ ಆಗಿ ತಲೆ ಬಾಚಿ ಒಂದು ಪೇಪರ್ ಹತ್ರ ಇಡೋದು. ಏನಾಗುತ್ತೆ ಹೇಳಿ? ಆ ಪೇಪರ್ ಅಟ್ರಾಕ್ಟ್ ಆಗುತ್ತೆ. ಈ ಪೇಪರ್ ಅಲ್ಲಿ ಯಾವುದೇ ತರಹದ ಚಾರ್ಜಸ್ ಇರಲ್ಲ, ಬಟ್ ಯಾವ್ದ್ರಲ್ಲಿ ನೀವು ಚಾರ್ಜ್ ನ ರಿಲೀಸ್ ಮಾಡಿದ್ದೀರಾ? ಸ್ಕೇಲ್ ನ ಕೂದಲಲ್ಲಿ ರಬ್ ಮಾಡಿರೋದಕ್ಕೆ ಸ್ಕೇಲ್ ಅಲ್ಲಿ ಚಾರ್ಜಸ್ ರಿಲೀಸ್ ಆಗಿರುತ್ತೆ. ಅದೇ ತರ ಕೂಮ್ ನ ಬಾಚಿರೋ ಕಾರಣಕ್ಕೆ ಅಲ್ಲೂ ಕೂಡ ಸ್ವಲ್ಪ ಚಾರ್ಜಸ್ ರಿಲೀಸ್ ಆಗಿರುತ್ತೆ. ಹಾಗಾಗಿ ಈ ಪೇಪರ್ ಏನ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಕೂಡ ಎಲೆಕ್ಟ್ರೋಸ್ಟಾಟಿಕ್ ಅನ್ನೋದೇನು? ಒಂದೇ ಫೋರ್ಸ್ ಇಂದ ಇನ್ನೊಂದು ಫೋರ್ಸ್ಲೆಸ್ ಬಾಡಿನ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಲ್ಲಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ನ 3 ಟೈಪ್ ನಾನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ರಿಮೈನಿಂಗ್ ನ ಇನ್ ಡೀಟೇಲ್ ಆಗಿ ನಾನು ಬೇರೆ ಕ್ಲಾಸ್ ಅಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಫ್ರಿಕ್ಷನ್ ಬಗ್ಗೆ ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ.